ಆಲ್ಮೋಸ್ಟ್ ಆಲ್ ದ ಪೇರೆಂಟ್ಸ್‌ಗೆ ಇದೊಂದು ಕನ್ಸರ್ನ್ ಇದ್ದೇ ಇರುತ್ತೆ. ನನ್ನ ಮಗುಗೆ ಅಟೆನ್ಷನ್ ಸ್ಪ್ಯಾನ್ ತುಂಬಾ ಕಮ್ಮಿ ಅಂತ. ಸೊ ನಾವು ಸೈಕಾಲಜಿಕಲಿ ಮಾತಾಡಬೇಕು ಅಂತಂದ್ರೆ, ಮೊದಲನೇದಾಗಿ ಮಗು ಹುಟ್ಟಿದ ಮೊದಲನೇ ವರ್ಷದಲ್ಲಿ ಆ ಮಗುಗೆ ಆಲ್ಮೋಸ್ಟ್ 2 ರಿಂದ 3 ನಿಮಿಷ ಅಷ್ಟೇ ಅಟೆನ್ಷನ್ ಸ್ಪ್ಯಾನ್ ಇರುವಂತದ್ದು. ಸೊ 2ನೇ ವರ್ಷಕ್ಕೆ ಬಂದಾಗ 4 ರಿಂದ 6 ನಿಮಿಷಗಳ ಕಾಲ ಅಟೆನ್ಷನ್ ಸ್ಪ್ಯಾನ್ ಇಂಪ್ರೂವ್ ಆಗುತ್ತೆ. 3ನೇ ವರ್ಷಕ್ಕೆ ಬಂದಾಗ 6 ರಿಂದ 8 ನಿಮಿಷಗಳ ಕಾಲ ಅಟೆನ್ಷನ್ ಸ್ಪ್ಯಾನ್ ಇಂಪ್ರೂವ್ ಆಗುತ್ತೆ. ಹಾಗೆ ಆಲ್ಮೋಸ್ಟ್ 5ನೇ ವರ್ಷಕ್ಕೆ ರೀಚ್ ಆಗ್ತಿದ್ದಾರೆ ಅಂದಾಗ ಆಲ್ಮೋಸ್ಟ್ 14 ಟು 18 ಮಿನಿಟ್ಸ್ ಆಫ್ ಅಟೆನ್ಷನ್ ಸ್ಪ್ಯಾನ್ ಇರುತ್ತೆ. ಸೊ ಆ ಮಗು 5ನೇ ವರ್ಷಕ್ಕೆ ಬರ್ತಿದೆ ಅಂದಾಗ ಆ ಮಗುಗೆ ಒಂದು ಸೋಷಿಯಲ್ ರೂಲ್ಸ್‌ಗಳು ಕಲಿತಾ ಹೋಗುತ್ತೆ. ಮನಸ್ಸಿಗೆ ಬಂದಿದ್ದೆಲ್ಲ ಮಾತಾಡಬಾರ್ದು, ಕಂಟ್ರೋಲ್ ಆಗಿರಬೇಕು. ಯಾರಾದ್ರು ಮಾತಾಡ್ತಾ ಇರಬೇಕಾದ್ರೆ ಅಟೆನ್ಷನ್ ಕೊಡಬೇಕು. ಜೊತೆಗೆ ಹೀಗೆ ಸೋಷಿಯಲ್ ಸ್ಕಿಲ್ಸ್‌ಗಳನ್ನ ಕಲಿತಾ ಹೋಗ್ತಾರೆ. ಇದ್ರಲ್ಲಿ ಏನಾದ್ರೂ ಆ ಮಗು ಎಲ್ಲಾದ್ರೂ ಮಿಸ್ ಆಗ್ತಿದೆ ಅಂದಾಗ ಖಂಡಿತವಾಗ್ಲೂ ನೀವು ತಂದೆ-ತಾಯಿಗಳು ಕಾನ್ಸಂಟ್ರೇಟ್ ಮಾಡಬೇಕು. ಮೇ ಬಿ ಮಗುಗೆ ಬೇರೆ ತರದ ಕನ್ಸರ್ನ್‌ಗಳಿರಬಹುದು. ಸೊ ಅಟೆನ್ಷನ್ ಸ್ಪ್ಯಾನು ತುಂಬಾ ಕಮ್ಮಿ ಇದೆ. ಬೇಗ ಡಿವಿಯೇಟ್ ಆಗ್ತಾನೆ ಅಥವಾ ಬೇಗ ಡಿವಿಯೇಟ್ ಆಗ್ತಾಳೆ. ಒಂದು ಕೆಲಸನ ಕಂಪ್ಲೀಟ್ ಮಾಡಲ್ಲ. ತುಂಬಾ ಕಮ್ಮಿ ಅಟೆನ್ಷನ್ ಸ್ಪ್ಯಾನ್ ಇದೆ ಅಂದಾಗ ಖಂಡಿತವಾಗ್ಲೂ ಮೇ ಬಿ ADHD ಅಂತಹ ಸೈಕಾಲಜಿಕಲ್ ಅಥವಾ ಲರ್ನಿಂಗ್ ಡಿಸಬಿಲಿಟಿ ಪ್ರಾಬ್ಲಮ್ಸ್‌ಗಳಿರ್ಬೋದು. ಸೊ ದೆನ್ ಅಂಡ್ ದೇರ್ ಇಟ್ ಸೆಲ್ಫ್ ಓನ್ಲಿ ನೀವು ಇಶ್ಯೂನ ಅಡ್ರೆಸ್ ಮಾಡಿದಾಗ ಖಂಡಿತವಾಗ್ಲೂ ಸೊಲ್ಯೂಷನ್ಸ್‌ಗಳು ಬೇಗ ಕಂಡ್ಕೋಬಹುದು ಅಂತ ಹೇಳ್ತಾ ಇವತ್ತಿನ ಈ ಮನೋಸ್ಪಂದನವನ್ನ